ಪ್ರಭುದೇವ ಸರ್, ಸಾಮಾನ್ಯವಾಗಿ ಎತ್ತರಕ್ಕೆ ಬೆಳೀತಾ 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 ಊರು ಮರ್ತು ಹೋಗುತ್ತೆ ತುಂಬ ಜನರಿಗೆ. ಸೆಟ್ಲ್ ಆಗಿಬಿಡ್ತಾರೆ. ಸಿಟಿಗಳಲ್ಲಿರೋರೇ ಊರುಗಳಿಗೆ ಹೋಗೋದಕ್ಕಾಗೋದಿಲ್ಲ. ನೀವು ಮುಂಬೈಯಲ್ಲಿ ಇರ್ತೀರಾ, ಮತ್ತೊಂದು ಕಡೆ ಚೆನ್ನೈಯಲ್ಲಿ ಇರ್ತೀರಾ. ಅದು ನಿಮ್ಗೆ ಯಾವಾಗಲೂ ತುಡಿತಾನ ದೂರ ಊರಿಗೆ ಹೋಗಬೇಕು, ಸ್ನೇಹಿತರನ್ನ ಭೇಟಿ ಆಗಬೇಕು, ಅಜ್ಜಿ ಮನೆ ನಿಮ್ಮ ಅಜ್ಜಿ? ನಾನು ಫಸ್ಟ್ ಹೇಳ್ದಂಗೆ ನಾನು ಅದೇ ಆನ್ಸರೇ ಹೇಳ್ತಿದ್ದೀನಿ, ಯಾವಾಗ ಹೋಗ್ಬೇಕು. ನಾನು ಅಲ್ಲೇ ಇದ್ದೀನಿ ಅಲ್ಲ, ಅಂಡರ್ಸ್ಟುಡ್ ಐಮ್ ಟೆಲ್ಲಿಂಗ್. ನಾನು ಅಲ್ಲೇ ಇದ್ದೀನಲ್ಲ, ಹೋಗ್ಬೇಕು, ನೆನಪು ಆಗ್ಬೇಕು, ಹಂಗೆ ಮರ್ತರ ತಾನೆ. ಸೊ ಅದೇ ಕ್ವಶ್ಚನ್ಗೆ ಅದೇ ಆನ್ಸರ್. ಯಾವಾಗ ಬರ್ತಾನೆ ಇರ್ತೀನಿ. ಈಗ ಬಂದು ಮೊದಲು ಅವ್ನು ಭೇಟಿ ಮಾಡೋದು ನಮ್ಮನ್ನೇ ಕರ್ಸ್ಕೊತಾರೆ. ದೇವಸ್ಥಾನಕ್ಕೆ ಹೋಗ್ತೀವಿ ಫ್ಯಾಮಿಲಿ, ನಾವು ಎಲ್ಲ ಇವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂತು ಊಟ ಮಾಡೋದು. ಆಮೇಲೆ ಇವರು ಭಕ್ತರು ಮೇಡಮ್, ದೇವಸ್ಥಾನ ಇವರು ಬಸವಣ್ಣವ್ರ ಭಕ್ತರು. ಬೆಳಿಗ್ಗೆ ಎದ್ದು ವಿಭೂತಿ ಹಚ್ಚೋದು ಬಸವಣ್ಣವ್ರ ಭಕ್ತರು. ಬಸವಣ್ಣವ್ರ ಫೋಟೋನು ಮಾಡಿಸ್ಕೊಟ್ಟಿದ್ದೀನಿ ಮೈಸೂರಲ್ಲಿ. ನಾನು ಒಳ್ಳೆ ಫೋಟೋ ಕೇಳ್ದಿ, ಇವೊಂದು ಫೋಟೋ ತಗೊಳ್ತೀನಿ. ಅದು ಇವನೇ ಬರ್ದವನ ನಂಗೆ ಆ ಥರ ಒಂದು ಬಸವಣ್ಣ. ನಾ ಕೇಳ್ದಿ, ಏನಪ್ಪ ಹಿಂಗೆ ಅದಲ್ಲ ಅಂತ. ಅಡ್ಜಸ್ಟ್ ಮಾಡ್ಕೊ ಅಂತ. ಅಡ್ಜಸ್ಟ್ ಮಾಡ್ಕೊ ಈ ಬಸವಣ್ಣ. ಬಸವಣ್ಣನ ಅಡ್ಜಸ್ಟ್ ಮಾಡ್ಕೋಕ್ಕಂತ ಕೇಳಿದ್ರೆ ಅಂತ ಈಗ ಕೊಡ್ತೀನಿ ಅಂತ 1.5 year ಆಯ್ತು. ನಾ ಯಾವಾಗಲೂ ನೋಡಿದ್ರು ಬಸವಣ್ಣ ಮನೇಲಿ ಒಂದು ಬಸವಣ್ಣ ನೋಡ್ತೀನಿ, ಇವ್ನು ನೋಡ್ತೀನಿ. ಇಲ್ಲ ಮೇಡಮ್, ತಂದ್ಕೊಡ್ತೀನಿ ನೋಡಿ, ಇನ್ನೂ ತಂದ್ಕೊಡ್ತೀನಿ. ಸರ್ ಟೈಮ್ ಹೇಳ್ಬಿಡಿ ಸರ್, 1.5 ವರ್ಷದಿಂದ ಕಾಯಿಸ್ತಾ ಇದ್ದೀರಾ ನೀವು. ನನಗೆ ಬಸವಣ್ಣ ಫೋಟೋ ಸಿಕ್ಕಲ್ವಾ? ನೆಕ್ಸ್ಟ್ 2 days ಅಲ್ಲಿ ನಾಳೆ ಬರ್ತಾರೆ ಊರಿಗೆ. ನಾಳೆಗೆ? ಇವತ್ತು ಬರ್ತಾರೆ. ಇವತ್ತೇನಾ? ನಾಳೆ ಸರ್ ನೋಡಿ, ಅವ್ರು ಕ್ಯಾಮ್ರಾ ಮುಂದೆ ಹೇಳಿದಾರೆ ಇವತ್ತು ಕೊಡ್ತೀನಿ ಅಂತ. ಚೆನ್ನಾಗಿರೋ ಫೋಟೋ ಕೊಡ್ತೀನಿ ಅಂತಿದ್ದಾರೆ. ಕೊಡೋದಿಲ್ವಾ? ಖಂಡಿತ ಕೊಡ್ತೀನಿ. ಖಂಡಿತ ಕೊಡ್ತೀನಿ. ಎಷ್ಟೊತ್ತಾರೆ ಅಲ್ಲಿ ಕೊಡ್ತಿದೆ, ಕರೆಕ್ಟಾಗಿ ಇರ್ಬೇಕಲ್ಲ. ಅದು ಕರೆಕ್ಟ್ ಆಗಿರೋದು ಕೊಡ್ತೀನಿ ಬಿಡಿ. ಲವ್ಲಿ. ಅಂದರೆ ಖುಷಿ ಆಗ್ತದೆ, ನಮ್ಮ ಬಾಲ್ಯದ ದಿನಗಳು, ಸ್ನೇಹಿತರು ನೆನಪಾಗ್ತಾ ಇದ್ದಾರೆ. ಸರ್, ನೀವು ಡಾನ್ಸ್ ಅಂತೂ ಮಾಡಲ್ಲ, ಆದರೆ ನೀವು ಚಿಕ್ಕ ವಯಸ್ಸಲ್ಲಿ ಏನಾದರೂ ಒಟ್ಟಿಗೆ ಸೇರಿ ಏನಾದರೂ ಮಾಡ್ತಿದ್ರಾ? ಇಟ್ಸ್ ಲೈಕ್ ಹಿಂಗೆ ಕೈ ಎತ್ತೋದು. ಒಟ್ಟಿಗೆ ಸೇರಿ ಮಾಡಿದ್ನ ಇಲ್ಲಿ ಮಾಡೋಕ್ಕೆ ಆಗಲ್ಲ. ಕೆಲವೊಂದು ಮಾಡ್ಬೋದು. ಇವರು ಇನ್ನೊಂದು ಚಾನಲ್ ಕೂಡ ಹೇಳ್ತಿದ್ದೆ, ಬಟ್ ಈಗಲೂ ಹೇಳ್ತೀನಿ. ಬಾ ಪಿಕ್ಚರ್ಗೆ ಹೋಗೋಂತಾರ, ಬಾತ್ರೂಮ್ಗೆ ಹೋಗೋಕೆ ಕರೀತಾರ. ಹೇಳ್ತೀನಿ, ಏನಪ್ಪ ಪಿಕ್ಚರ್ಗೆ ಹೋಗ್ತಾರ ಹೇಳ್ತೀನಿ. ಏನಪ್ಪ ನೀ ಅಲ್ಲಿ ಕುಂತ್ಕೊತೀನಿ. ಮೇಡಮ್ ಆ ರೀತಿ ಅಲ್ಲ, ಅವಾಗೆಲ್ಲ ಟಾಯ್ಲೆಟ್ ರೂಮ್ಗಳು ಇರಲಿಲ್ಲ. ಅವಾಗ ಏನ್ ಮಾಡೋದು, ಹೋಲ್ಸೇಲ್ ಆಗಿ ಲೈನ್ ಅಲ್ಲಿ ಕೂತ್ಕೊಂಡು ನಾವು ಇದ್ರಲ್ಲಿ ಬೇರೆ ಕುಂತ್ಕೊಂಡು ಸುಮ್ಮನೆ ಇರಲಿಲ್ಲ. ಊರ್ ಕತೆಲ್ಲ ಅಲ್ಲೇ ಮಾತಾಡೋದು. ಅಲ್ಲಿ ಮೇಡಮ್ 1 hour ನಾನು 1 hour ಇಲ್ಲಿಂದ ಅಲ್ಲಿ ಕಲ್ಲಿಡೋದು, ಅಲ್ಲಿ ಮಾಡೋದು. ನಾನು ಪಾಪ ಜಾಲಿಯಾಗಿ ಹಿಂಗ ಇವನು ನಮ್ ಜೊತೆ ಕೂತ್ಕೊಳ್ಳಲ್ಲ, ಕೂತ್ಬಿಡೋದು ಮೇಡಮ್. ಇವರು ಊಟ ಕೂತ್ಕೊಳ್ಳೋ ತರ ಕೂತ್ಕೊಳ್ಳೋದು. ಮೇಡಮ್ ನಮ್ ಜೊತೆಲೆ ಇವನು ಬರ್ತಿದ್ದ ಮೇಡಮ್, ಇವನು ಇರ್ತಿದ್ದಲ್ಲ. ನಮ್ಮ ಪ್ರಾಬ್ಲಮ್ ಅಲ್ಲ ಅದೇ, ದೂರಕ್ಕೆ ಹೋಗಲ್ಲ. ಅದು ಒಂದೇ, ಅದಿಲ್ಲ ಕರೆಂಟ್ ಇರಲ್ಲ, ನೀರಿರಲ್ಲ, ಮನೇಲಿ ನೀರಿಲ್ಲ, ಆಗಲ್ಲ. ಇಲ್ಲ ಹೊರಗಡೆ ಹೋಗಿ ತಗೋಬರ್ಬೇಕು. ಕರೆಂಟ್ ಇರಲ್ಲ, ಬಟ್ ಚೆನ್ನಾಗಿತ್ತು. ಹೌದೌದು, ಅವಾಗೆಲ್ಲ ದೀಪದಲ್ಲಿ ಮೇಡಮ್, ದೀಪ ಹಚ್ಕೊಂಡು ಮಾಡ್ತಿದ್ದು. ಆಮೇಲೆ ರಾತ್ರಿ ಟೈಮೆಲ್ಲ ಇವನು ಯಾಕೆ ಲುಂಗಿ ಉಟ್ತಿರ್ಲಿಲ್ಲ ಅಂದ್ರೆ ಮೇಡಮ್, ಇವನ್ ಸಮಸ್ಯೆ ಏನು ಅಂದ್ರೆ ರಾತ್ರಿ ಟೈಮು ಲುಂಗಿ ಉಟ್ಕೊಂಡ್ರೆ ಬೆಳಿಗ್ಗೆ ತನಕ ಲುಂಗಿ ಇರ್ಲಿಲ್ಲ ಅಂತ ಹೇಳ್ತಿದ್ದ. ಎಲ್ಲೋ ಆಯ್ತು ಅಂತ ಹುಡುಕ್ತಿದ್ದ ಮೇಡಮ್. ಅದರಿಂದ ಇವನು ನಿಕ್ಕರ್ ಆಗ್ತಿದ್ದು ಮೇಡಮ್. ನಾವೆಲ್ಲ ಲುಂಗಿಲೇ ಇರ್ತಿದ್ದೋ. ಬಿಡಿ, ಇವಾಗ ನೀವು ಹೇಳಿದ್ದನ್ನು ಬಿಟ್ಟು ಏನೋ ಮಾಡ್ತಿದ್ವಿ. ಇಲ್ಲ ಅದಲ್ಲ ಮಾಡ್ಬೋದು ಮೇಡಮ್. ಏನು ಸರ್ ಅದು? ಏನು ಊಟ ಮಾಡ್ತೀವಿ ಎಲ್ಲರೂ ಸೇರಿ, ಅದು ಮಾಡೋಕ್ಕಾದ ಇಲ್ಲಿ. ಇವನ್ನ ಸೆಪರೇಟ್ ಆಗಿ ಕರೆದ್ರೆ ಬೆಟ್ರು ನೀವು. ಏನು ಸರ್ ಅದು? ಒಂದು 70% ನಂಬೇಡಿ, ಬರೀ ಇದು ಟಿವಿಗೋಸ್ಕರ ಸುಳ್ಳು ಹೇಳ್ತಾರೆ ಮೇಡಮ್. ಜಾತ್ರೆ ಇಲ್ಲ ನೋಡಿ, ನಾವು ಜೊತೆಲಿ ಒಡನಾಟ, ಬಾಲ್ಯ ಸ್ನೇಹಿತರು. ಅದು ಓಕೆ, ಅದು ನಿಜ. ಏನದು ಬಾಲ್ಯ ಸ್ನೇಹಿತರು, ಬೇರೆ ಏನು ಎಲ್ಲ ಬೇರೆ ತರ ಏನು ಬೇರೆ ಅಭಿಪ್ರಾಯ ಇಲ್ಲ ಮೇಡಮ್. ಓ ಸೂಪರ್.
ಏನು ಸೀಕ್ರೆಟ್ ಇಲ್ಲ, ಏನು ಅಷ್ಟೇ ಸೀಕ್ರೆಟ್ ಇಲ್ಲ, ಅದೆಲ್ಲ ಏನೂ ಇಲ್ಲ. ಆ ರೀತಿ ಮುಚ್ಚುಮರೆ ಇಲ್ಲ ಮೇಡಮ್. ಒಳ್ಳೆ ಎಲ್ಲ ಈಜು ಹೊಡಿಬೇಕು ಅವ್ರಿಗೆ, ಈಜು ಕರ್ಕೊಂಡು ಹೋಗಿ ಈಜು ಹೊಡಿಸ್ಬೇಕು 3 ಜೊತೆ. ದೇವಸ್ಥಾನದ ಹುಡುಗಿ ಇಲ್ಲ ಹಂಗಾರೆ ಇಲ್ಲ ಮೇಡಮ್, ಆ ಥರ ನಮ್ಗೆ ಹೋದ್ರ ಫುಲ್ಲಾಗಿ ಆಡ್ಬೇಕು, ಆಟ ಆಡ್ಬೇಕು ಅಷ್ಟೇ. ಸ್ವಿಮ್ಮಿಂಗ್ ಅಲ್ಲೂ ರೇಸ್ ಆಗ್ತಿತ್ತಾ? ಇಲ್ಲ, ಮೇನ್ ಆಗಿ ಗೋಲಿ ಬೈರಿ ಅದೇ. ಸ್ವಿಮ್ಮಿಂಗ್ 1 ವೀಕ್ ಒಂದ್ಸತಿ ಹೋಗೋದು ಹಂಗ ಅಷ್ಟೇ. ಹುಡುಗಿ ಇರ್ತಾರ, ಬಟ್ ಅವರೆಲ್ಲ ನಮ್ಮ ಫ್ರೆಂಡು, ಅವ್ರ ಜೊತೆಗೆ ನಾ ಆಡ್ತಾ ಇರ್ತೀನಿ. ಬಟ್ ಆಗಲ್ಲ, ಹೌದು ಅಲ್ಲ ಫ್ರೆಂಡ್ ಭಯಂಕರ ಇದು. ಆದ್ರೆ ಬರೀ ಅಲ್ಲಿ ಇಲ್ವಾಗ ನಾವು ಹೋಯ್ತಾ ಇದ್ದಾಗ ನೆಕ್ಸ್ಟ್ 2 ಇಯರ್ಸ್ಲಿ ಅವ್ರಿಗೆ ಮದುವೆ ಆಗ್ಬಿಟ್ಟಿರೋದು. ಹೌದು, ನನಗೆ ಶಾಕ್, ಆ್ಯಕ್ಚುಲ್ ಆಗಿ ನನಗೆ ಬಂದದ್ದು ಒಂದು ಕಲ್ಚರ್ ಶಾಕ್ ಥರ ಶಾಕ್ ಆಗಿತ್ತು. ಯಾಕಂದ್ರೆ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದು, ಆಟ ಆಡ್ತಿದ್ರು. ಈಗ ಒಂದು ಡಿಸ್ಟೆನ್ಸ್ ಅಂಡ್ ಹಸ್ಬೆಂಡ್ ನಮ್ಗೆ ಒಂಥರ ಈಗ ಅವ್ರ ಮಕ್ಕಳಿಗೂ ಮದುವೆ ಆಗಿ ಅವ್ರ ಮೊಮ್ಮಕ್ಕಳಿಗೂ ಮದುವೆ ಆಗೈತೆ ಇವಾಗ. ಆ ಸ್ಟೇಜಲ್ಲಿ ಆಗ್ಬಿಟ್ಟು ಚಿಕ್ಕ ವಯಸ್ಸಿಗೆ ಮಾಡಿರೋದು ಆ ಟೈಮಲ್ಲಿ. ಅದೆಲ್ಲ ಹೇಳ್ಬೇಡ, ಜಾಸ್ತಿ ನಿಜನೂ ಹೇಳ್ಬಾರ್ದು, ಜಾಸ್ತಿ ಸುಳ್ಳು ಹೇಳ್ಬಾರ್ದು. ಕರೆಕ್ಟಾ? ಮೀಡಿಯಮ್ ಇರಬೇಕು. ರಜಾ ಕೊಟ್ಟಾಗ ಬಂದಾಗೆ ನಮ್ಮ ಜೊತೆ ಆಡ್ತಿದ್ರು ಅಷ್ಟ್ಬಿಟ್ರೆ, ಹುಡುಗಿರು ಪಡ್ಗಿರು ಜೊತೆ ಏನು ಏನಿಲ್ಲ. ಆ ಸ್ಟೈಲ್ ಇಲ್ಲ ಆಗ, ಹುಡುಗಿರು ಲವ್ ಮಾಡೋದು ಸ್ಟೈಲೇ ಇಲ್ಲ. ಹಾಗೇದ್ರೆ ಗೋಲಿ ಗೆಜ್ಜಗ ಈ ಟೈರ್ ಬಂಡಿ ಉಳಿಸೋದು, ಇದು ಮ್ಯಾಚ್ ಆಡೋದು. ಫುಡ್ ಚೆನ್ನಾಗಿ ತಗತಿರು ಮೇಡಮ್. ಎಣ್ಣೆ ಬಿಸ್ಕೆಟ್ ಅಂತ ಒಂದು 25-30 ತಿನ್ನೋರು ಅವ್ರು ಒಂದು ಟೈಮ್. ನಮ್ಗೇನಂದ್ರೆ ಊರ್ಲಿ ಗಣಪತಿ ಲವ್ಲಿ, ಥ್ಯಾಂಕ್ ಯು ಸರ್. ಕಾಕಿನ ಹಿಂಡಿಗಿಂತ ಒಂದಿತ್ತು. ಕರೆಕ್ಟ್ ಯಾವ್ದು ಸರ್? ಎಲ್ಲದೆಲ್ಲ ಕರೆಕ್ಟೇ ಹೇಳ್ತಾನ. ನಮ್ಮ ಬಾಲ್ಯದ ದಿನಗಳಿಗೆ ಹೋಗಿ ವಾಪಸ್ ಬಂದಂಗಾಯ್ತು. ಆ್ಯಂಡ್ ಪ್ರಭುದೇವ ಸರ್ ನಿಮ್ಮೆಲ್ಲರ ಜೊತೆ ಎಷ್ಟು ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಅಂದರೆ ಯಾವುದನ್ನು ಯಾರು ಮರೆಯೋಕ್ಕೂ ಅವರು ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ. ಅದು ಸಾಕು ಹೋಗಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಸರ್ ಒಂದಂತೂ ಅಪ್ರಿಶಿಯೇಟ್ ಮಾಡಬೇಕು. ನೀವು ಮಾಡ್ತಾರೆ, ನೀವು ಮಾತಾಡ್ತಾನೆ ಇರ್ತಾರೆ ನೋಡೋರ್ಗೊಬ್ಬರು. ಒಂದಂತೂ ಹೌದು ಸರ್, ನಾವು ದೂರ ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ದಾಗಿಂದ ನಮ್ಮ ಜೊತೆಗೆ ನಿಂತ್ಕೊಂಡ್ರು ಸರ್ ಎಲ್ಲರೂ. ಇವ ಟಿವಿಲಿ ಬರ್ಬೇಕು ಅಂತ ಮಾಡ್ತಾನ. ಈಗಲೂ ಇವನ್ಗೆ ಯಾರ್ಯಾರು ಬೇಕೋ ಅವನೇ ಕರ್ಕೊ ಬರ್ತಾನ. ಈ ಗ್ರೂಪಲ್ಲಿ ಯಾರು ಮಿಸ್ ಆಗಿದಾರಾ ನಿಮ್ಗೆ, ಅಥವಾ ಇಷ್ಟೇ ಗ್ರೂಪ್? ಅದೇ ಮರ ಅಂತ ಒಬ್ಬ ಏನಾದ್ರೂ ಗೊತ್ತಿಲ್ಲ. ಮೀತ ಉಮೇಶ, ಬಟ್ ಅಲ್ಲಿ ನೋಡ್ತೀನಿ, ಹೋಗಿ ಅಲ್ಲಿ ನೋಡ್ತೀನಿ. ಮಿಸ್ ಎಲ್ಲ ಇಲ್ಲ, ಹೋಗಿ ನೋಡ್ತೀನಿ. ಥ್ಯಾಂಕ್ ಯು ಸರ್, ಎಲ್ರಿಗೂ ಧನ್ಯವಾದ. ನೀವು ಬಂದಿದ್ರಿಂದ ಪ್ರಭುದೇವ ಸರ್ ಎಷ್ಟು ನಕ್ಕಿದ್ದಾರೆ ಅಂದರೆ ಇಷ್ಟೊತ್ತಿಂದ ಅವರು ಒಂದು ಸ್ಮೈಲ್ ಕೊಡ್ತಿದ್ರು ಅಷ್ಟೇ, ಮನಸ್ಫೂರ್ತಿಯಾಗಿ ನಕ್ಕಿದ್ದು ಈಗಲೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲ ಸಪೋರ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.